ನಮಸ್ಕಾರ ಸ್ನೇಹಿತರೆ. ಮೋದಿ ಗ್ಯಾರಂಟಿಗೆ ఢిల్లీ ಜನ ಓಕೆ ಅಂತ ಇದ್ದಾರಾ, ಕೇಜ್ರಿವಾಲ್ ಗ್ಯಾರಂಟಿಗೆ ಓಕೆ ಅಂತ ಇದ್ದಾರಾ? ಏನ್ ಹೇಳ್ತಾ ಇದೆ ಇಂಟರ್ನಲ್ ಸರ್ವೆ? ಯಾರಿಗೆ ಎಷ್ಟು ಸೀಟ್ಗಳು ಬರ್ತಾ ಇದೆ? ಕೇವಲ ಒಂದೇ ತಿಂಗಳ ಹಿಂದೆ ದಿಲ್ಲಿ ಎಲೆಕ್ಷನ್ ಬಗ್ಗೆ ಪ್ರಿಡಿಕ್ಷನ್ ಮಾಡಿದಂತಹ ಸಟ್ಟಾ ಬಜಾರ್ನ ಅಂಕಿ ಸಂಖ್ಯೆಗಳು ಉಲ್ಟಾ ಆಗ್ತಾ ಇದೆಯಾ? ದಲಿತರು, ಮಧ್ಯಮ ವರ್ಗದವರು, ಪೂರ್ವಾಂಚಲಿಗರು ಮತ್ತು ಆಟೋದವರು ನಿರ್ಣಾಯಕ ಮತದಾರರಿದ್ದಾರೆ ದಿಲ್ಲಿನಲ್ಲಿ. ಈ ಬಾರಿ ಇವರೆಲ್ಲರ ಓಟು ಯಾರಿಗೆ? ಬಿಜೆಪಿ ಎಷ್ಟು ಸೀಟ್ಗಳನ್ನ ಗೆಲ್ತಾ ಇದೆ, ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಎಷ್ಟು ಗೆಲ್ತಾ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ఢిಲ್ಲಿಯ ಎಲೆಕ್ಷನ್ ಪ್ರಚಾರಕ್ಕೆ ಇವತ್ತು ಕಡೆಯ ದಿನ. ಕೇಜ್ರಿವಾಲ್ರು, ಮೋದಿ ಅವರು ಸೇರಿದಂತೆ ದಿಗ್ಗಜರು ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿ ಅವರಂತೂ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ದಿಲ್ಲಿನಲ್ಲಿ. ಮೋದಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಯನ್ನು ಪೂರ್ಣಗೊಳಿಸುವ ಗ್ಯಾರಂಟಿ, ಗ್ಯಾರಂಟಿ ಪೂರಿ ಹೋನೆ ಕಾ ಗ್ಯಾರಂಟಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಮೋದಿ. ದಿಲ್ಲಿಯ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಇಂಟರ್ನಲ್ ಸರ್ವೆ ಈಗ ಹೊರಗ್ ಬಿದ್ದಿದೆ. ಈ ನಂಬರ್ಸ್ ನ ನೀವು ನೋಡ್ಬಿಟ್ರೆ ಆಶ್ಚರ್ಯ ಪಡ್ತೀರಾ. ಇಷ್ಟು ಕಡಿಮೆ ಅವಧಿನಲ್ಲಿ ಏನ್ ಮ್ಯಾಜಿಕ್ ಮಾಡ್ತು ಬಿಜೆಪಿ? ಯಾವ ಸಟ್ಟಾ ಬಜಾರ್ನವರು ಆಮ್ ಆದ್ಮಿ ಪರವಾಗಿ 1.5 ತಿಂಗಳ ಹಿಂದೆ ಕೊಟ್ಟಿದ್ದ ನಂಬರ್ಸ್ ಈಗ ಸಂಪೂರ್ಣ ಉಲ್ಟಾ ಹೊಡಿತಾ ಇದೆಯಾ? ಅದಕ್ಕೆ ಕಾರಣ ಬಿಜೆಪಿ ಈ ಬಾರಿ ದಿಲ್ಲಿನಲ್ಲಿ ದೊಡ್ಡ ಬಹುಮತದಿಂದ ಪ್ರಚಂಡ ಸರ್ಕಾರ ರಚನೆ ಮಾಡ್ತಾ ಇದೆ. ತನ್ನ ಇಂಟರ್ನಲ್ ಸರ್ವೆನಲ್ಲಿ ಬಿಜೆಪಿಗೆ ಈಗ 50 ಸ್ಥಾನಗಳು ಅಂತ ತೋರಿಸಲಾಗಿದೆ. ಆಮ್ ಆದ್ಮಿ ಪಕ್ಷ 20 ಸ್ಥಾನಗಳಿಗೆ ಈ ಬಾರಿ ತೃಪ್ತಿ ಪಟ್ಟುಕೊಳ್ಳಬೇಕು. ನೀವು ಕೇಳ್ಬೋದು, ಇದೇನಾಯ್ತು? 1.5 ತಿಂಗಳ ಹಿಂದೆ ಸಟ್ಟಾ ಬಜಾರ್ನವ್ರು ಹೇಳ್ತಾ ಇದ್ರು ಕೇಜ್ರಿವಾಲ್ಗೆ 37ರಿಂದ 39 ಸ್ಥಾನಗಳು ಬರಬಹುದು, ಸರಳ ಬಹುಮತದಿಂದ ಮತ್ತೊಮ್ಮೆ ಕೇಜ್ರಿ ಹ್ಯಾಟ್ರಿಕ್ ದಿಲ್ಲಿನಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನುವ. ಸಟ್ಟಾ ಬಜಾರ್ ಸರ್ವೆ ಇತ್ತಲ್ಲ, ಅದು ಉಲ್ಟಾ ಆಯ್ತಾ ಅನ್ನುವ ಸಹಜ ಪ್ರಶ್ನೆಗಳು ನಿಮಗೆ ಮೂಡುತ್ತೆ. ಅದಕ್ಕೆ ಪಿನ್ ಟು ಪಿನ್ ಕಾರಣಗಳನ್ನು ಹೇಳ್ತೀನಿ ಕೇಳಿ. ಈ ಬಾರಿ ದಿಲ್ಲಿಯ ಎಲೆಕ್ಷನ್ ನಲ್ಲಿ ಕೇಜ್ರಿವಾಲ್ ರಿಂದ ಒಂದು ಮಿಸ್ಟೇಕ್ ಆಯ್ತು. ಅದು ಅವರು ಪ್ರಚಾರನ ಬಹಳ ಬೇಗ ಶುರು ಮಾಡಿಬಿಟ್ರು. ಯಾವಾಗ ಎಲೆಕ್ಷನ್ ಡೇಟ್ ನ ಚುನಾವಣಾ ಆಯೋಗ ಅನೌನ್ಸ್ ಮಾಡ್ತೋ ಆ ದಿನನೇ ಕೇಜ್ರಿಯ ಪ್ರಚಾರ ಪೀಕ್ಗೆ ಹೋಗಿತ್ತು. ಡೇಟ್ ಅನೌನ್ಸ್ ಮಾಡಕ್ಕೂ ಒಂದು ದಿನ ಹಿಂದೆ 2100 ರೂಪಾಯಿ ಪ್ರತಿ ಮನೆ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ ಹಾಕುವುದಾಗಿ ಫ್ರೀ ಬಿ ಅನೌನ್ಸ್ ಮಾಡಿದ್ರು ಕೇಜ್ರಿವಾಲ್. ಅದಕ್ಕಾಗಿ ಫಾರ್ಮ್ ಗಳನ್ನು ಭರ್ತಿ ಮಾಡುವ ಟಾಸ್ಕ್ ಸಹ ಶುರು ಮಾಡಿಯಾಗಿತ್ತು. ಅದರಲ್ಲಿ ಸಾಕಷ್ಟು ಫ್ರಾಡ್ ಸಹ ಆಗಿತ್ತು, ನಿಲ್ಲಿಸಲಾಗಿತ್ತು. ಊರಿಗೆ ಮುಂಚೆನೆ 2100 ರೂಪಾಯಿ ಕೊಡುವುದಾಗಿ ಅನೌನ್ಸ್ ಮಾಡಿದ್ರು ಕೇಜ್ರಿವಾಲ್. ಅದಾದ ನಂತರ ಬಿಜೆಪಿ ಅವರು ನಾವೇನು ಕಡಿಮೆ ಇಲ್ಲ ಅನ್ನುವಂತೆ 2500 ರೂಪಾಯಿ ಅಂದ್ರು. ಕಾಂಗ್ರೆಸ್ನವರು ಸಹ ಆಮ್ ಆದ್ಮಿ ಪಾರ್ಟಿಗಿಂತ ಹೆಚ್ಚಿನ ಅಮೌಂಟ್ ನೇ ಫ್ರೀ ಬಿ ಆಗಿ ಅನೌನ್ಸ್ ಮಾಡಿದ್ರು. ಹಂಗಂದ ಮೇಲೆ ಈ ನರೇಟಿವ್ ಕೇಜ್ರಿವಾಲ್ ರ ಕೈ ಹಿಡಿತಾ ಇಲ್ಲ. ಕೇಜ್ರಿವಾಲ್ ಕೊಡಬಹುದಾ, ಮೋದಿ ಕೊಡಬಹುದಾ? ಕೇಜ್ರಿವಾಲ್ ಗ್ಯಾರಂಟಿನ ನಂಬೋದಾ, ಮೋದಿ ಗ್ಯಾರಂಟಿನ ನಂಬೋದಾ? ಈ ಎರಡು ಆಯ್ಕೆಗಳ ವಿಚಾರಕ್ಕೆ ಬಂದ್ರೆ ಜನ ನಂಬೋದೇ ಮೋದಿ ಗ್ಯಾರಂಟಿನ. ಇದು ಕೇಜ್ರಿವಾಲ್ಗೆ ಬ್ಯಾಕ್ ಫೈರ್ ಆಗಿರೋದು. ಭಗವಂತನ ಪ್ರಸಾದ ಇದು ಅಂತೇಳಿ ಫ್ರೀ ಬೀಸ್ ನ ಗ್ಯಾರಂಟಿ ಯೋಜನೆಗಳನ್ನ ಹಂಚೋದಕ್ಕೆ ಶುರು ಮಾಡಿದ್ರಲ್ಲ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್. ಈ ಕಡೆ ಬಿಜೆಪಿ ಅವರು ನಾವೇನು ಯಾರಿಗೇನು ಕಡಿಮೆ ಇಲ್ಲ ಅಂತ ಅವರು ಹಂಚೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ನವರು ಬಂದ್ರು ಅಖಾಡಕ್ಕೆ. ಈಗ ಡಿಫ್ರೆನ್ಸ್ ಏನಾಯ್ತು? ಏನೂ ಇಲ್ಲ. ಬದಲಾಗಿ ಕ್ರೆಡಿಬಿಲಿಟಿ ಬಂತು. ಇಲ್ಲಿ ಮೋದಿ ಕೊಡ್ಬೋದಾ, ಕೇಜ್ರಿವಾಲ್ ಕೊಡ್ಬೋದಾ? ಮೋದಿ ಗ್ಯಾರಂಟಿ ನಂಬೋದಾ, ಕೇಜ್ರಿವಾಲ್ ಗ್ಯಾರಂಟಿ ನಂಬೋದಾ? ಅಂದ್ರೆ ತಾನೇ ತೋಡಿದ ಕೆಡ್ಡಕ್ಕೆ ಕೇಜ್ರಿವಾಲ್ ಪಾರ್ಟಿ ಸಮೇತ ಬಿದ್ರು. ಯಾಕೆಂದ್ರೆ ಮೋದಿಯ ಗ್ಯಾರಂಟಿ ಅನ್ನೋ ಟ್ರೇಡ್ ಮಾರ್ಕ್ ಇದೆಯಲ್ಲ, ಅದ್ರ ಮುಂದೆ ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಕೇಜ್ರಿವಾಲ್ರು. ಯಾವ ಗ್ಯಾರಂಟಿಗಳನ್ನ ಆಶ್ರಯಾಗಿಟ್ಕೊಂಡು ಚುನಾವಣೆ ಗೆಲ್ತೀನಿ ಅಂದುಕೊಂಡಿದ್ರು ಕೇಜ್ರಿವಾಲ್ರು, ಅದೇ ಅವರಿಗೆ ಉಲ್ಟಾ ಹೊಡೆದಿತ್ತು. 2100 ರೂಪಾಯಿ ಅಂತ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಇನ್ನೊಂದ್ ಕಡೆ ಅವರದ್ದೇ ಸರ್ಕಾರಿ ಇಲಾಖೆ ಇಲ್ಲ ಆ ರೀತಿಯ ಯಾವುದೇ ಘೋಷಣೆಗಳಿಲ್ಲ ಅಂತು ಅಲ್ಲೇ ಜನರಿಗೆ ಇವರ ಇಬ್ಬಂಗಿತನ ಎಕ್ಸ್ಪೋಸ್ ಆಗೋಯ್ತು. ಈ ವ್ಯಕ್ತಿ ನಂಬಿಕೆಗೆ ಅರ್ಹರಲ್ಲ. ಈಗ ಒಂದು ನಾಳೆ ಅಧಿಕಾರಕ್ಕೆ ಬಂದ್ರೆ ಊಹು ಅಂತ ಸಹ ಹೇಳಬಹುದು. ವಿಶ್ವಾಸನ ಜನರಲ್ಲಿ ಕಳೆದುಕೊಂಡು ಬಿಟ್ರು ಕೇಜ್ರಿವಾಲ್. ಈಗಲೇ ನಮಗೆ ಉಂಡೆ ನಾಮ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ರು. 2100 ರೂಪಾಯಿ ಆಸೆ ತೋರಿಸಿ ವೋಟ್ ತಗೊಂಡು ನಾಳೆ ಕೊಡದೆ ಹೋದ್ರೆ ಏನ್ ಮಾಡೋದು? ಇದು ಪ್ರಶ್ನಾರ್ಥಕ ಚಿಹ್ನೆ ಜನರಲ್ಲಿ ಮೂಡಿರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಜ್ರಿ ಪ್ರಚಾರಕ್ಕೂ ಮತ್ತು ಬಿಜೆಪಿ ಪ್ರಚಾರಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲೇ ನೋಡಿದ್ರು ದಿಲ್ಲಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಜಾಹೀರಾತುಗಳೇ ಕಾಣ್ತಾ ಇದೆ. ಕೇಜ್ರಿವಾಲ್ರು ಕಳೆದೆರಡು ಬಾರಿ ಮಾಡಿದ ಸ್ಟ್ರಾಟಜಿನೇ ಈಗ ಬಿಜೆಪಿ ಅವರು ಮಾಡ್ತಾ ಇರೋದು. ಸ್ಪಷ್ಟ ಕೇಜ್ರಿವಾಲ್ರಿಗೆ ಇಲ್ಲೂ ಹಿನ್ನಡೆಯಾಗಿದೆ. ಕೇಜ್ರಿವಾಲ್ಗೆ ವೋಟ್ ಕೊಡ್ತಾ ಬಂದಿರೋರು ಯಾರು? ಮಿಡ್ಲ್ ಕ್ಲಾಸ್ ಜನ, ದಲಿತರು, ಆಟೋದವರು ಮತ್ತು ಪೂರ್ವಾಂಚಲದವರು.
ಇದರಲ್ಲಿ ಪರ್ಮನೆಂಟ್ ಆಗಿ ಇವರು ಕೇಜ್ರಿವಾಲ್ ಓಟಿಗರೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಫ್ರೀ ಬೀಸ್ ಅನ್ನುವ ಜಾಲದಲ್ಲಿ ಕಟ್ಟಿ ಹಾಕಿ ಬಿಟ್ಟಿದ್ರು ಕೇಜ್ರಿವಾಲ್. ಅದೇ ಫ್ರೀ ಬೀಸ್ ನ ಬಿಜೆಪಿ ಅವರು ಕೊಡೋದಕ್ಕೆ ಮುಂದಾಗಿದ್ದಾರೆ, ಕಾಂಗ್ರೆಸ್ನವರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಇವರೆಲ್ಲ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಶಿಫ್ಟ್ ಆದ್ರೆ ಯಾವುದೇ ಆಶ್ಚರ್ಯ ಇಲ್ಲ. ದಲಿತ ವರ್ಗ ಮತ್ತು ಪೂರ್ವಾಂಚಲದವರು ಬಿಜೆಪಿಯ ಓಟಿಗರು. MP ಎಲೆಕ್ಷನ್ ಬಂದ್ರೆ ಬಿಜೆಪಿಗೆ ಓಟ್ ಹಾಕ್ತಾರೆ, MLA ಎಲೆಕ್ಷನ್ ಬಂದ್ರೆ ಕೇಜ್ರಿಗೆ ಓಟ್ ಹಾಕ್ತಾ ಇದ್ರು ಫ್ರೀ ಬೀಸ್ ಇಂದ. ಅದಷ್ಟೇ ಅಲ್ಲದೆ ಬಜೆಟ್ ನಲ್ಲಿ ಈ ಬಾರಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಬಿಟ್ಟಿದ್ದಾರೆ. 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಇದು ಮಧ್ಯಮ ವರ್ಗದ ವೋಟ್ ಗಳನ್ನು ಸೆಳೆಯೋ ತಂತ್ರ. ಮಿಡ್ಲ್ ಕ್ಲಾಸ್ ಬಿಜೆಪಿಯ ದೊಡ್ಡ ವೋಟ್ ಬ್ಯಾಂಕು. ಇಷ್ಟು ವರ್ಷ ಟ್ಯಾಕ್ಸ್ ರಿಲೀಫ್ ಕೊಡ್ತಾರೆ ಮೋದಿ ಅಂತ ಸಾಕಷ್ಟು ಕಾದಿದ್ರು, ಯಾವುದೇ ರಿಲೀಫ್ ಸಿಕ್ಕಿರ್ಲಿಲ್ಲ. ಹಾಗಾಗಿ 2024 ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ ಮೋದಿ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. 12 ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನವರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಈ ಬಾರಿ ಬಿಜೆಪಿ ಅವರು ಮಧ್ಯಮ ವರ್ಗದ ವೋಟ್ ಗಳನ್ನ ಸೆಳೆಯೋದಿಕ್ಕೆ 10 ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸೆಪ್ಷನ್ ಕೊಡಬಹುದು ಅಂತ. ಆದ್ರೆ ಬಿಜೆಪಿ ಅವರು ಬ್ರಹ್ಮಾಸ್ತ್ರನೇ ಪ್ರಯೋಗ ಮಾಡ್ಬಿಟ್ರು. 12 ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಮಧ್ಯಮ ವರ್ಗದ ವೋಟ್ ಬ್ಯಾಂಕಿಗೆ ಸಂಪೂರ್ಣ ಕನ್ನ ಹಾಕಿ ಆಯ್ತು. ಮಧ್ಯಮ ವರ್ಗದವರು ದಿಲ್ಲಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಪೂರ್ವಾಂಚಲದ ಓಟ್ ಹೋಯ್ತು, ಮಧ್ಯಮ ವರ್ಗದ ಓಟ್ ಹೋಯ್ತು. ಇನ್ನ ಸ್ಲಂ ಮತ್ತು ದಲಿತರಿಗೆ ಈಗಾಗಲೇ ಮೋದಿ 1400ಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಿ ಅದರ ಕೀಲಿ ಕೈ ಸಹ ಹಸ್ತಾಂತರ ಮಾಡಿದ್ದಾರೆ. ಅವರ ಓಟು ಸಹ ಕೇಜ್ರಿವಾಲ್ ಕೈ ಬಿಟ್ಟು ಹೋಯ್ತು. ಕಾಂಗ್ರೆಸ್ನವರು ಈ ಬಾರಿ ಟೊಂಕ ಕಟ್ಟಿ ನಿಂತಿರೋದ್ರಿಂದ ಮುಸ್ಲಿಂ ಓಟ್ ಅನ್ನು ಸಹ ಆಮ್ ಆದ್ಮಿ ಪಕ್ಷದಿಂದ ಕಸಿದುಕೊಳ್ಳುತ್ತೆ. ಇನ್ನ ಕೇಜ್ರಿವಾಲ್ ಗೆಲುವು ಹೇಗೆ ಸಾಧ್ಯ? ಅವರದ್ದೇ ಕಾನ್ಸ್ಟಿಟ್ಯೂಯನ್ಸಿಯಿಂದ ಹಿನ್ನಡೆ ಆಗ್ತಾ ಇದೆ ಕೇಜ್ರಿಗೆ ಈ ಬಾರಿ ಬಿಜೆಪಿ ಮತ್ತೊಂದು ಸ್ಟ್ರಾಟಜಿ ಮಾಡಿತ್ತು. ಭಾನುವಾರ ಮೋದಿ ಅವರು ಸತತ 1 ಗಂಟೆಗಳ ಕಾಲ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ಡೆಲ್ಲಿನಲ್ಲಿ. ಬೆಳಗ್ಗೆ ಅದು ದೇಶಾದ್ಯಂತ ಎಲ್ಲ ಚಾನೆಲ್ಗಳಲ್ಲೂ ಪ್ರಸಾರ ಆಗಿತ್ತು. ಸಹಜವಾಗಿ ಭಾನುವಾರದಂದು ಜನ ಎಲ್ಲ ಮನೆಯಲ್ಲಿರ್ತಾರೆ. ಆ ಸಂದರ್ಭ ಉಪಯೋಗಿಸಿಕೊಂಡ ಮೋದಿ ದಿಲ್ಲಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನೇನೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಇದು ಬಿಜೆಪಿಯ ರಣತಂತ್ರದ ಒಂದು ಭಾಗ. ಪದೇ ಪದೇ ಬಿಜೆಪಿಯವರು ಪೂರ್ವಾಂಚಲದ ಓಟ್ಗಳನ್ನೇನು ಕಳೆದುಕೊಳ್ತಾ ಇದ್ರು ಅದನ್ನ ಈ ಬಾರಿ ಭದ್ರ ಮಾಡ್ಕೊಂಡಿದ್ದಾರೆ. ಪೂರ್ವಾಂಚಲದ ಓಟಿಗರಿಗೋಸ್ಕರ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ ಬಿಜೆಪಿಯ ನಾಯಕರು ಅಖಾಡಕ್ಕಿಳಿದಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ MP ಗಳಿಗೂ ಒಂದೊಂದು ಟಾಸ್ಕ್ ಕೊಡಲಾಗಿದೆ. ವೋಟರ್ ಲಿಸ್ಟ್ ನ ಅವರ ಕೈಗಿಟ್ಟು ಪ್ರತಿಯೊಬ್ಬರ ಮನೆಗೂ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ ನಂತರ ಅವರ ಹೆಸರ ಮುಂದೆ ಟಿಕ್ ಮಾರ್ಕ್ ಹಾಕಬೇಕು. ನೋಡಿ, ಈ ಲೆವೆಲ್ ಮೈಕ್ರೋ ಮ್ಯಾನೇಜ್ಮೆಂಟ್ ಬೂತ್ ಲೆವೆಲ್ ಗಿಳಿದು ಬಿಜೆಪಿ ಪ್ರಚಾರ ಮಾಡ್ತಾ ಇದೆ ದಿಲ್ಲಿನಲ್ಲಿ. ಪೂರ್ವಾಂಚಲದಲ್ಲಿ 17ರಿಂದ 18% ಉತ್ತರಾಖಂಡದವರಿದ್ದಾರೆ. ಉತ್ತರಾಖಂಡದ ಎಲ್ಲ ಬಿಜೆಪಿ MLAಗಳು ಈಗ ದಿಲ್ಲಿಯ ಪೂರ್ವಾಂಚಲದಲ್ಲಿ ಠಿಕಾಣೆ ಹೂಡಿದ್ದಾರೆ. ಈಗಾಗಲೇ ಬಿಜೆಪಿ ಕ್ಲಾಸ್ ತಗೊಂಡಿದೆ. ಮುಂದೇನಾದ್ರೂ ಉತ್ತರಾಖಂಡದಲ್ಲಿ ನಿಮಗೆ ಟಿಕೆಟ್ ಸಿಗಬೇಕು ಅಂದ್ರೆ ದಿಲ್ಲಿಯ ಪೂರ್ವಾಂಚಲದಲ್ಲಿ MLA ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ. 17ರಿಂದ 18% ಇರುವ ಉತ್ತರಾಖಂಡದ ಮತದಾರರ ಒಂದು ದೊಡ್ಡ ಜಂಕ್ ನ ಇಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇರೋದು. ನೀವು ಕೇಜ್ರಿವಾಲ್ ಈ ಬಾರಿ ಯಾವುದೇ ದೊಡ್ಡ ರ್ಯಾಲಿ ನಡೆಸಿರೋದನ್ನ ದಿಲ್ಲಿನಲ್ಲಿ ನೋಡಿದಿರಾ, ಕೇಳಿದಿರಾ? ಇಲ್ಲ. ಅದಕ್ಕೆ ಕಾರಣ ಜನ ಸೇರ್ತಾನೆ ಇಲ್ಲ. ಹೋದಲ್ಲಿ ಬಂದಲ್ಲಿ ಕೇಜ್ರಿವಾಲ್ ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಕೊಟ್ಟ ವಾದಗಳಲ್ಲಿ ಯಾವುದನ್ನು ನೀವು ಪೂರ್ಣ ಮಾಡಿಲ್ಲ ಅಂತ. ಈ ಬಾರಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡೋದಕ್ಕೆ ಹೋಗಿಲ್ಲ ಕೇಜ್ರಿವಾಲ್. ಹಿಂದುಳಿದ ವರ್ಗದ ಓಟ್ ಹೋಯ್ತು, ದಲಿತ ಓಟ್ ಹೋಯ್ತು, ಮಧ್ಯಮ ವರ್ಗದಂತೂ ಮೋದಿ ಕಸಿದಾಯ್ತು. ಇನ್ನು ಉಳಿದಿರೋದು ಮುಸಲ್ಮಾನರದ್ದು. ಅದನ್ನ ಕಾಂಗ್ರೆಸ್ನವರು ಈ ಬಾರಿ ಟಾರ್ಗೆಟ್ ಮಾಡಿದ್ದಾರೆ. ಕೇಜ್ರಿವಾಲ್ ಏನ್ ಹೇಳ್ತಾ ಇದ್ರು, ಕಾಂಗ್ರೆಸ್ನ ಇಂಡಿ ಮೈತ್ರಿಕೂಟದಿಂದ ಹೊರದಬ್ಬಿ ಬಿಡ್ಬೇಕು ಅಂತ. ಇಷ್ಟೆಲ್ಲ ಆದ್ಮೇಲೂ ಕಾಂಗ್ರೆಸ್ನವರು ಸುಮ್ನೆ ಇರ್ತಾರಾ? ಹೇಗಾದ್ರೂ ಮಾಡಿ ಕೇಜ್ರಿನ ದಿಲ್ಲಿಯಲ್ಲೇ ಸೋಲಿಸುವ ಮೂಲಕ ನಮ್ಮನ್ನೇ ಹೊರದಬ್ಬರೋ ಪ್ರಯತ್ನ ಪಟ್ಟ ಕೇಜ್ರಿಯನ್ನೇ ಇಂಡಿಯಿಂದ ಹೊರದಬ್ಬೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಕೇಜ್ರಿವಾಲ್ ಇಂಡಿ ಮೈತ್ರಿಕೂಟದಲ್ಲಿ ಶಕ್ತಿಯಾಗಿ ಉಳಿದಿಲ್ಲ. ಯಾವಾಗ್ಲೂ ಅವರಿಗೂ ಇವರಿಗೂ ಕೊಳ್ಳಿ ಇಡೋದು, ಬರೀ ಇಂತಹದ್ದೇ ಮಾಡೋದು ಕೇಜ್ರಿವಾಲ್ ಇಂಡಿ ಕೂಟದಲ್ಲಿ. ಆಲ್ಮೋಸ್ಟ್ ಆಲ್ ಬಿಜೆಪಿ ಅವರು ಬಹುಮತಕ್ಕೆ ಬೇಕಾದ ಅಂಕಿ ಸಂಖ್ಯೆಗಳನ್ನ ದಾಟೋದಕ್ಕೆ ಸ್ಟೇಜ್ ಸೆಟ್ ಮಾಡಿಯಾಗಿದೆ. ಎಲೆಕ್ಷನ್ ದಿವಸ ತಮ್ಮ ಮತದಾರರನ್ನ ಪೋಲಿಂಗ್ ಬೂತ್ ವರೆಗೂ ಕರೆತಂದು ವೋಟ್ ಹಾಕಿಸಿದ್ರೆ ಮುಗೀತು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.